ಸುಬ್ರಹ್ಮಣ್ಯ ಏಪ್ರಿಲ್ 15 ಧಾರ್ಮಿಕ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಟೋ ಚಾಲಕರ ಸೇವೆಯನ್ನು ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿಯ ಶ್ಲಾಘಿಸಿದ್ದಾರೆ. ದೂರದ ಊರುಗಳಿಂದ ಆಗಮಿಸುವ ಭಕ್ತರಿಗೆ ಮೊದಲ ಮಾಹಿತಿದಾರರಾಗಿ ಸೇವೆ ಸಲ್ಲಿಸುವ ಆಟೋ ಚಾಲಕರು ಕ್ಷೇತ್ರದ ಪ್ರಮುಖ ಭಾಗವಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕುಮಾರಧಾರ ಸ್ನಾನ ಘಟ್ಟದ ಬಳಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಆಟೋ ಸ್ಟ್ಯಾಂಡ್ ಉದ್ಘಾಟಿಸಿ ಮಾತನಾಡಿದ ಅವರು, ಆಟೋ ಚಾಲಕರ ಮಕ್ಕಳು ಮುಂದಿನ ದಿನಗಳಲ್ಲಿ ಪೈಲಟ್ ಆಗಬೇಕು ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು ಹಾಗೂ ಆಟೋ ಚಾಲಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಅವಿಸ್ಮರಣೀಯ ಕ್ಷಣ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ಕುಕ್ಕೇಶಿ ಆಟೋ ಚಾಲಕ ಮಾಲಕ ಸಂಘ, ಅದೇ ರೀತಿ ಬಿಎಂಎಸ್ ಆಟೋ ಚಾಲಕ ಮಾಲಕ ಸುಬ್ರಹ್ಮಣ್ಯ ಘಟಕದ ಇದರ ಪದಾಧಿಕಾರಿಗಳ ಬಹುದಿನಗಳ ಕನಸು ಇವತ್ತು ನನಸಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತಸ ಪಡ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಈ ಒಂದು ಕುಮಾರಧಾರ ಪರಿಸರದಲ್ಲಿ ಯಾವತ್ತು ಹೋಗ್ಬೇಕಿದ್ರೆ ಯಾವತ್ತು ಈ ಒಂದು ಆಟೋ ಚಾಲಕದ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದೀರು, ಸುಬ್ರಹ್ಮಣ್ಯ ಪೇಟೆಯಲ್ಲಿ ಆಟೋ ನಿಲ್ದಾಣ ಆಗಿದೆ, ಆದರೆ ನಮ್ಮ ಕುಮಾರಧಾರದಲ್ಲಿ ಒಂದು ಆಟೋ ನಿಲ್ದಾಣ ಆಗಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ನಾವು ಉಲ್ಲೇಖ ಮಾಡಬೇಕಿದ್ದು ನಮ್ಮ ವಿಕಾಸ್ ಅವರನ್ನ. ಯಾವತ್ತು ಎಲ್ಲಿ ಸಿಕ್ಕಿದ್ರು ನಮ್ದು ಆಟೋ ಸ್ಟ್ಯಾಂಡ್ ಇದ್ದು ಕೆಲಸ ಏನಾಯ್ತು, ಎಲ್ಲಿವರೆಗೆ ಆಯ್ತು ಅಂತ ಪದೇ ಪದೇ ಕೇಳ್ತಾ ಇದ್ರು. ಈ ಒಂದು ಇವರ ಮನವಿಯನ್ನ ನಾವು ಕೇಳಿಕೊಂಡು ಮಾನ್ಯ ಶಾಸಕಿಯವರಿಗೆ ಈ ವಿಚಾರವನ್ನ ತಿಳಿಸಿದೆವು. ಮೇಡಮ್, ನಮಗೊಂದು ಹೀಗೆ ಸುಬ್ರಹ್ಮಣ್ಯದ ಕುಮಾರಧಾರದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಆಗಬೇಕು, ಅಂದ್ರೆ ತೀರಾ ಅಗತ್ಯತೆ ಇದೆ. ಆ ಒಂದು ಮನವಿಯನ್ನ ತಾವುಗಳು ಮನ್ನಿಸಿ ಅವರಿಗೆ ಒಂದು ಆಟೋ ನಿಲ್ದಾಣವನ್ನ ಮಾಡಿಕೊಡಬೇಕು ಎಂಬ ಬೇಡಿಕೆಯನ್ನು ನಾನು ಅವರ ಬಳಿ ಇಟ್ಟೆ. ತಕ್ಷಣ ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಿದಂತಹ ಮಾನ್ಯ ಶಾಸಕಿಯವರು ತಕ್ಷಣವಾಗಿ ಈ ಒಂದು ಆಟೋ ನಿಲ್ದಾಣವನ್ನ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟರ್ ನವೀನ್ ರೈ ಅವರಿಗೆ, ಯಳಮಂಗಲದವರಿಗೆ ಹೇಳಿದರು. ಮುಂದಿನ ದಿನಗಳಲ್ಲಿ ಈ ಒಂದು ಕಾಮಗಾರಿ ನಡೆಯುತ್ತಾ ಹೋಗಿ ಇಂದಿನ ದಿವಸಕ್ಕೆ ನಾವು ಈ ಒಂದು ಸುಸಜ್ಜಿತವಾದಂತಹ ಕುಮಾರಧಾರ ಆಟೋ ರಿಕ್ಷಾ ತಂಗುದಾಣ ಎಂಬ ನಾಮಾಂಕಿತದೊಂದಿಗೆ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆಗೊಂಡಿದೆ. ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೆಯೊಂದಿಗೆ ಈ ಒಂದು ಆಟೋ ನಿಲ್ದಾಣ ಉದ್ಘಾಟನೆಗೊಳ್ಳಲಿಕ್ಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತ ಇದ್ದೇನೆ. ಯಾಕೆಂದ್ರೆ ಈ ಇವತ್ತಿನ ಸಂದರ್ಭದಲ್ಲಿ ಕೆಲವು ಆಶ್ವಾಸನೆಯನ್ನ ಕೊಟ್ಟು ಆ ಕೆಲಸಗಳು ವಿಳಂಬವಾಗ್ತದೆ, ಆದ್ರೆ ಹೇಳಿದಂತ ಕೆಲಸವನ್ನು ತಕ್ಷಣ ತ್ವರಿತಗತಿಯಲ್ಲಿ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಆದ್ದರಿಂದ ಈ ಒಂದು ಅನುದಾನವನ್ನ ಒದಗಿಸಿ ನಮ್ಮೆಲ್ಲರ ಅದೇ ರೀತಿ ಆಟೋ ರಿಕ್ಷಾ ಚಾಲಕರ ಮಾಲಕರ ಈ ಒಂದು ಬೇಡಿಕೆಯನ್ನ ಈಡೇರಿಸಿದಂತ ಮಾನ್ಯ ಶಾಸಕರಿಯವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಕಳೆದ ವರ್ಷ ಕುಕ್ಕೇಶಿ ಆಟೋ ಚಾಲಕ ಮಾಲಕರ ಸಂಘದ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದ ಸಂದರ್ಭದಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿದರು ನಮ್ಮ ಮಾನ್ಯ ಶಾಸಕರು. ನನ್ನಿಂದ ಆದಷ್ಟು ಪ್ರಯತ್ನವನ್ನು ಪಟ್ಟು ರಿಕ್ಷಾ ನಿಲ್ದಾಣವನ್ನು ಮಾಡಿಕೊಡ್ತೇನೆ ಅಂತೇಳಿ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ಬಸವೇಶ್ವರ ದೇವರನ್ನು ಕೂಡ ಸ್ಮರಿಸಿಕೊಳ್ತಾ ಇವತ್ತಿನ ಈ ಆಟೋ ಕುಮಾರಧಾರ ಆಟೋ ತಂಗುದಾಣ ಇವತ್ತು ನೂತನವಾಗಿ ಉದ್ಘಾಟನೆಗೊಂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದಂಥ
ಸುರೇಶ್ ಅವರು ನಮ್ಮೊಟ್ಟಿಗಿದ್ದಾರೆ, ಗೌರವ ಅಧ್ಯಕ್ಷರು. ಅದೇ ರೀತಿ ಅಧ್ಯಕ್ಷರಾದಂತಹ ವಿಸು ಸಂಕ್ರಮಣದ ಶುಭಾಶಯ ಎಲ್ಲರಿಗೂ. ಹೊಸ ವರ್ಷದಲ್ಲಿ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿ ರಿಕ್ಷಾದ ಚಾಲಕ ಮಾಲಕರಿಗೆ ಒಂದು ಖುಷಿ. ಹೊಸ ವರ್ಷದಲ್ಲಿ ನಮಗೊಂದು ರಿಕ್ಷಾ ತಂಗುದಾಣ ಆಗಿದೆ ಅಂತ ಹೇಳೋ ಒಂದು ಖುಷಿಯಲ್ಲಿ ಹೊಸ ವರ್ಷ ನಿಮಗೆ ಈ ತಂಗುದಾಣವನ್ನು ಹೇಗೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆ ದೇವರು, ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿಯ ಉತ್ತರೋತ್ತರ ಅಭಿವೃದ್ಧಿ ಆಗುವಾಗೆ ಆಗಲಿ. ಆಟೋ ಚಾಲಕ ಮಾಲಕ ಸಂಘದವರಿಗೆ ಸಣ್ಣ ಕೆಲಸ ಆದರೂ ಅದು ದೊಡ್ಡ ಸಾಧನೆ ನಿಮ್ದು. ಇವತ್ತು ಕೊರೋನಾ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗಿದೆ, ಯಾರೂ ಹತ್ತಿರ ಬಾರದ ಸಂದರ್ಭದಲ್ಲಿ, ಯಾರು ಒಬ್ಬರನ್ನೊಬ್ಬರು ಮುಟ್ಟದ ಸಂದರ್ಭದಲ್ಲಿ ಎಲ್ಲರನ್ನೂ ಮುಟ್ಟಿಕೊಂಡು ಎಲ್ಲರ ಮನೆಗೆ ಭೇಟಿ ಮಾಡಿ ಎಲ್ಲರ ಕಷ್ಟವನ್ನು ನಿವಾರಣೆ ಮಾಡಿದಂತ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು BMS ನ ರಿಕ್ಷಾ ಚಾಲಕ ಮಾಲಕ ಸಂಘದ ಆಟೋ ಚಾಲಕದ ಡ್ರೈವರ್ಗಳು ಅಂತ ಹೇಳಿಕ್ಕೆ ನಾನು ತುಂಬಾ ಇಷ್ಟಪಡ್ತಿದ್ದೇನೆ. ಅವರವರ ಜೀವನ, ಅವರ ಮನೆಯ ಯಾವುದೇ ಇದನ್ನು ಲೆಕ್ಕಿಸದೆ ಕಷ್ಟದಲ್ಲಿರುವಾಗ ಯಾರು ಕಾರಲ್ಲಿ ಬಸ್ಸಲ್ಲಿ ಹೋಗ್ತಿಲ್ಲ, ಬರೇ ರಿಕ್ಷಾದವರಿಗೆ ಫೋನ್ ಮಾಡಿ ಅವರು ಮಾತ್ರ ಅವರನ್ನೆಲ್ಲ ರಕ್ಷಣೆ ಮಾಡೋ, ಅನಾರೋಗ್ಯ ಇದ್ದವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಗಿರ್ಬೋದು, ಅಂಗಡಿಯಿಂದ ಸಾಮಾನು ತರುವಂಥದ್ದಿರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ. ಇವತ್ತು ನಾವು ಕೂಡ ಪಕ್ಕನೆ ನಮಗೆ ನೆನಪಾಗುದು ದೊಡ್ಡ ಗಾಡಿಯವರು, ನಮ್ಮ ರಾಜೇಶ್ ಅಣ್ಣನಲ್ಲಿ ಇನ್ನೋವಾ ಇದ್ರೆ ಅದು ನೆನಪಾಗೋದಿಲ್ಲ ನಮಗೆ. ಇವತ್ತು ನಮಗೆ ನೆನಪಾಗೋದು ರಿಕ್ಷಾದನ್ನ ನಿಮಗೆ ಫೋನ್ ಮಾಡಿ ಪಕ್ಕ ಬಂದು ನಮ್ಮನೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾದ ಅರ್ಜೆಂಟ್ ನಮ್ಮ ಗಾಡಿ ಕೆಟ್ಟು ಹೋದ್ರು ಮತ್ತೆ ಅಗತ್ಯ ಬೀಳುವಂಥದ್ದು ರಿಕ್ಷಾದ. ಅದಕ್ಕೋಸ್ಕರ ಅವರು ಎಲ್ಲಾ ರೀತಿಯ ಸಹಕಾರ ಮಾಡ್ತಿದ್ರು. ಆ ಕಾರಣ ನಾವು ಒಂದು ನನ್ನಲ್ಲಿ ಬೇಡಿಕೆ ಇಟ್ಟಾಗ ಇವರು ಬಂದಿದ್ರು, ನಮ್ಮ ಗಿರೀಶ್ ಅಣ್ಣ ಮತ್ತೆ ರಾಜೇಶ್ ಅಣ್ಣನವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಕೂತವರೆಲ್ಲ ಒಂದು ರಿಕ್ಷಾ ತಂಗುದಾಣ ಬೇಕು ಅಂತ ಇಲ್ಲಿ ಅವರ ಬೇಡಿಕೆ ಇದೆ, ಅದನ್ನು ಮಾಡಿ ಅಂತೇಳಿ. ಆಯ್ತು ಮಾಡುವ. ನಾನು ಫಸ್ಟ್ ನನ್ನ ಊರಿನಲ್ಲಿ ಪ್ರಥಮವಾಗಿ ನಾನು ಮೊದಲು ರಿಕ್ಷಾದಲ್ಲೇ ಹೋಗ್ತಿದ್ದು ಆಚೆ ಓಡಾಟ. ನನ್ನ ಮನೆಯ ಹತ್ತಿರ ಒಂದು ರಿಕ್ಷಾ ಬೋರ್ಡ್ ಹಾಕ್ಲಿಲ್ಲ ನನ್ನ, ಆದ್ರೂ ಫಸ್ಟ್ ಮಾಡಿದ ರಿಕ್ಷಾ ಸ್ಟ್ಯಾಂಡ್ ನಾನು ನನ್ನ ಮುರಳ್ಯದಲ್ಲಿ, ನೀವು ಹೋಗುವಾಗ ನೋಡ್ಬೋದು ಮೈನ್ ರೋಡಲ್ಲಿ. ಅನಂತರ ನಾನು ಎಡಮಂಗಲದಲ್ಲಿ ಮಾಡಿದೆ. ಮತ್ತಷ್ಟು ಎಲ್ಲೆಲ್ಲ ನನ್ನ ಅನುದಾನ ಬಂದದಲ್ಲಿ ಒಂದಷ್ಟು ಅನುದಾನದಲ್ಲಿ ರಿಕ್ಷಾ ತಂಗುದಾಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಇದಕ್ಕೆ ಅಲ್ಲಿ ಊರಿನವರು ಕೂಡ ಸಹಕಾರ ಇದೆ. ಮತ್ತೆ ರಿಕ್ಷಾ ಚಾಲಕರು ಕೂಡ ಒಂದಷ್ಟು ಆಟವನ್ನು ಮಾಡಿದಾಗ ನಮಗೆ ಆ ಕೆಲಸ ಆಗ್ಬೇಕು ಅನ್ನೋದರ ಬೆನ್ನು ಹತ್ತಿದ್ರೆ ಅದು ಖಂಡಿತ ಆಗ್ತದೆ ಅನ್ನೋದಕ್ಕೆ ಕುಮಾರಧಾರೆಯ ಈ ಒಂದು ಆಟೋ ತಂಗುದಾಣ ಸಾಕ್ಷಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಅರ್ಧ ಕೆಲಸ ಆಗಿ ಉದ್ಘಾಟನೆ ಮಾಡುವಂತ ಇದ್ದಾಗ ಅದೆರಡು ಮಾಡಬೇಕು ಅಂತ ಹೇಳಿ ಶೀಟ್ ಗಿಡ್ಡಾಯ್ತು ಅಂತೇಳಿ ಅದನ್ನು ಸ್ವಲ್ಪ ದಿನ ಮುಂದುವರಿಸಿದ್ದೇವೆ. ಆಗ ಹೇಳಿದ್ರು, ಯಾರಾದ್ರೂ ಸ್ಟೇ ಮಾಡಿದ್ರು ನನ್ನೊಟ್ಟಿಗೆ? ಇಲ್ಲಪ್ಪ, ಸ್ಟೇ ಮಾಡ್ಲಿಲ್ಲ, ನಾನೇ ಸ್ಟೇ ಮಾಡಿಸಿದ್ದು. ಚೆನ್ನಾಗಿ ಆಗ್ಲಿ, ಸಿಂಗಲ್ ಮಾಡಬೇಡ, ಎರಡು ಮಾಡಿದ್ದು ಚಂದ ಮನೆಯಾಗಿ ಇರ್ಲಿ ಅಂತೇಳಿ ಸುಂದರವಾಗಿ ಮಾಡುವ. ಅದಕ್ಕೋಸ್ಕರ ಶೀಟ್ ಕಟ್ ಮಾಡಿದ್ದು ವ್ಯತ್ಯಾಸ ಆದ ಕಾರಣ ಅದು ವಾಪಸ್ ತಂದು ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ. ಆರಾಮದಲ್ಲಿ ಮಾಡುವ, ಮಳೆ ಎಲ್ಲ ಕಡಿಮೆ ಆಗಿದೆ, ಆಗ ಮಳೆ ಜೋರು ಬರ್ತಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಸುಂದರವಾದ ಒಂದು ರಿಕ್ಷಾ ತಂಗುದಾಣ ನಿರ್ಮಾಣ ಆಗಿದೆ. ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಬೇಕು. ಬರೀ ನಮ್ಮೂರಿನವರಲ್ಲ, ಇಲ್ಲಿಯ ರಿಕ್ಷಾ ಚಾಲಕರು ಹೆಚ್ಚಿನ ಸರ್ವಿಸ್ ಅನ್ನು ಕೊಡುವಂಥದ್ದು ಬೇರೆ ರಾಜ್ಯದವರು, ಬೇರೆ ಜಿಲ್ಲೆಯವರು ಬರ್ತಾರೆ. ನಮ್ಮ ಕ್ಷೇತ್ರ ಇಲ್ಲಿ ವಿಶೇಷವಾದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದಂತ ನಮ್ಮ ಕ್ಷೇತ್ರ ಕುಕ್ಕಿಗೆ ಬರುವವರು ಎಲ್ಲಿಂದ್ರೋ ಬರ್ತಾರೆ. ಅವರಿಗೆ ದಾರಿ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗುವ ಅಥವಾ ಸ್ನಾನದ ಘಟ್ಟಕ್ಕೆ ಹೋಗ್ಬೇಕು ಅಥವಾ ಇನ್ನಿತರ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಗೊತ್ತಿಲ್ಲದಾಗ ದಾರಿಯನ್ನು ಹೇಳುವವರು ಮತ್ತೆ ಅವರಿಗೆ ಸಹಕಾರ ಕೊಡುವಂತ ಕೆಲಸವನ್ನು ನೀವು ಮಾಡ್ತಿರುವ ಕಾರಣ ನೀವು ಇನ್ನಷ್ಟು ಒಳ್ಳೊಳ್ಳೆ ಕೆಲಸ ಮಾಡುವಂತಾಗ್ಲಿ. ನಿಮ್ಮ ಈ ಸೇವೆಯಿಂದ ನಿಮ್ಮ ಕುಟುಂಬದವರಿಗೂ ಕೂಡ ಇದರ ಪ್ರತಿಫಲ ಸಿಕ್ಕ ಅವರು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ನಿಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಪಡೆದು ನಿಮಗೆ ಆಟೋ ಓಡಿಸುವವರೆಲ್ಲ ಪೈಲಟ್ ಆಗಿ ಬರಬೇಕು ಅಂತ ನನ್ನ ಆಸೆ. ಅವರು ವಿಮಾನ ಮೇಲೆ ಕೆಳಗೆ ನಿಮ್ಗೆ ಎಷ್ಟು ಕಷ್ಟ ಉಂಟು, ಕೆಳಗೆ ಹೋಗುವಾಗ ಮೇಲೆ ಹಾರಿಸ್ಕೊಂಡು ಹೋಗುವಾಗೆ ಆಗ್ಲಿ, ಆಗ ನಿಮ್ಮನ್ನು ನೋಡ್ಬೇಕು, ಸುಬ್ರಹ್ಮಣ್ಯ ಆಟೋ ರಿಕ್ಷಾ ನನಗೆ ಕಾಣ್ತದ ಅಂತ ನಿಮ್ಮ ಮಗಳು ನೋಡುವಾಗೆ ಆಗ್ಲಿ. ಆ ಮುಖಾಂತರ ನೀವೆಲ್ಲ ನಿಮ್ಮ ಮನೆಯ ಮಕ್ಕಳು ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಉನ್ನತ ಸ್ಥಾನಮಾನಕ್ಕೆ ಹೋಗ್ಲಿ ಅಂತ ಹೇಳುತ್ತಾ, ಇದರ ಸದುಪಯೋಗವನ್ನು ಎಲ್ಲರೂ, ಬರೀ ನಿಮಗೆ ಮಾತ್ರ ನೀವು ಹಗಲು ಮಾತ್ರ ಇಟ್ಟರೆ ಬಾರಿ ಬೇರೆ ದಿನದಲ್ಲಿ ಕೂಡ ಈ ಭಕ್ತಾದಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳುವ ಹಾಗೆ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ಈ ಸುಬ್ರಹ್ಮಣ್ಯ ಅನ್ನೋದು ಒಂದು ಯಾತ್ರಾರ್ಥಿಗಳ ತುಂಬಿ ತುಳುಕುವಂತಹ ಒಂದು, ಈ ಪ್ರದೇಶದಲ್ಲಿ ಕುಮಾರಧಾರಕ್ಕೆ ತುಂಬಾನೇ ಮಹತ್ವ ಇದೆ. ಇಲ್ಲಿ ಬಂದವರೆಲ್ಲರೂ ಸ್ನಾನ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 1.5 ಕಿಲೋಮೀಟರ್ ನಡಿಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಆಟೋ ಚಾಲಕರಿಂದ ಅವರಿಗೆ ತುಂಬಾನೇ ಉಪಯೋಗ ಇದೆ. ಅಂತ ಆಟೋ ಚಾಲಕರು ಇಲ್ಲಿ ಈ ಬಿಸಿಲಲ್ಲಿ ನಿಲ್ಬೇಕಾದ್ರೆ ತುಂಬಾ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು
ಕುಮಾರಧಾರದಲ್ಲಿ ಆಟೋ ಚಾಲಕರಿಗೆ ಅವರು ಈ ಬಿಸಿಲಲ್ಲಿ ಮಳೆಯಲ್ಲಿ ಯಾವುದೇ ಸಮಸ್ಯೆ ಆಗಬಾರದೆನ್ನುವ ಉದ್ದೇಶದಿಂದ ನಮ್ಮ ನೆಚ್ಚಿನ ಶಾಸಕಿಯವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತಾ, ಈ ಒಂದು ಆಟೋ ನಿಲ್ದಾಣ ಮುಂದಕ್ಕೆ ಉತ್ತಮವಾಗಿ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೆ ಉತ್ತಮವಾಗಿ ಸೇವೆಯನ್ನು ನೀಡುವುದಕ್ಕೆ ಆಟೋ ಚಾಲಕರಿಗೆ ಉಪಯೋಗ ಆಗಲಿ ಅಂತ ನಾನು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಕುಕೆಶಿ ಆಟೋ ಸ್ಟ್ಯಾಂಡ್ ಬೇರೆ, ಬಟ್ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಸಂಗಮ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ BMS ಮತ್ತು ಕುಕೆಶಿ ಎರಡು ಆಟೋಗಳು ನಿಲ್ಲುವ ತಂಗುದಾಣ ಇದು. ಯಾಕಂದ್ರೆ ಇದೊಂದು ಸಂಗಮ ಕ್ಷೇತ್ರ. ಈ ಕುಮಾರಧಾರ ಅಂತ ಹೇಳುವ ಪವಿತ್ರ ಕ್ಷೇತ್ರದಲ್ಲಿ 2 ಜನ ಅಧ್ಯಕ್ಷರು, 2 ಜನ ಸ್ಥಾಪಕ ಅಧ್ಯಕ್ಷರುಗಳು, 2 ಜನ ಎಲ್ಲ ಅತಿಥಿಗಳು ಒಟ್ಟಿಗೆ ಇರುವಂತಹ ಒಂದು ಸ್ಟೇಜ್ ಅಂದ್ರೆ ಇವತ್ತು ಇದೇ ನೋಡಿದ್ದು. ಯಾಕಂತ ಹೇಳಿದ್ರೆ ಎಲ್ಲ ಆಟೋ ಚಾಲಕರು ಒಂದೇ ವೇದಿಕೆಯಲ್ಲಿ ಒಂದೇ ತಂಗುದಾಣದ ಅಡಿಯಲ್ಲಿ ಇರುವಂತಹ ಒಂದು ಸಂಗಮ ಕ್ಷೇತ್ರ ಕುಮಾರಧಾರ. ನಾನು ಕೆಲವು ಕಡೆಯಲ್ಲಿ ಹೇಳಲಿಕ್ಕೆ ಸುಬ್ರಹ್ಮಣ್ಯದಲ್ಲಿ ಹುಟ್ಟುದೇ ನಮ್ಮ ಪರಮ ಪುಣ್ಯ, ಸುಬ್ರಹ್ಮಣ್ಯದಲ್ಲಿ ದುಡಿಮೆ ಮಾಡೋದೇ ಒಂದು ಪರಮ ಪುಣ್ಯ, ಇಲ್ಲಿ ಜೀವನ ಮಾಡೋದೇ ಒಂದು ಪರಮ ಪುಣ್ಯ ಅಂತ ಕೆಲವರ ಹತ್ರ ಕೆಲವು ಹೇಳಲಿಕ್ಕಿದೆ. ಆದ ಕಾರಣ ಇದು ನಮಗೆ ಒಂದು ಸೇವೆ ಮಾಡುವ ಭಾವ ಭಾಗ್ಯ. ಈ ಸುಬ್ರಹ್ಮಣ್ಯ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕರುಳಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಳೆಗಾಲದ 4-5 ತಿಂಗಳು ನದಿ ತುಂಬಿ ಹರಿಯುತ್ತಿದ್ದು ಈ ಸಮಯದಲ್ಲಿ ಭಕ್ತರಿಗೆ ನದಿಗೆ ಇಳಿಯಲು ಅವಕಾಶ ಇರುವುದಿಲ್ಲ. ಈ ಒಂದು ಸಮಸ್ಯೆಗೆ ಶಾಸಕಿಯವರಾದಂತಹ ತಾವು ಮುತುವರ್ಜಿ ವಹಿಸಿ ಸೂಕ್ತವಾದ ಸ್ಥಾನಕ್ಕೆ ಅನುಕೂಲವಾಗುವ ರೀತಿ ತಡೆಬೇಲಿ ರಚನೆಗೆ ಅನುದಾನ ಒದಗಿಸಿ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಮನವರಿಕೆ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. 6 ತಿಂಗಳ ಕಾಲ ಒಂದು ತೀರ್ಥಸ್ಥಾನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೂಕ್ತವಾದಂಥ ವ್ಯವಸ್ಥೆ ಮಾಡಿದ್ರೆ ಒಂದು ಆಗ್ಬೋದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಇದರ ಬಗ್ಗೆ ಆದಷ್ಟು ಪ್ರಯತ್ನವನ್ನು ಪಡಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ಹಾಗೂ ಸ್ಥಳೀಯ ಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಗಿರೀಶ್ ಪೈಲಾಜಿ ಅವರೇ, ಮಧುಸೂದನ್ ತೊಂಬಾರ್ ಅವರೇ ಹಾಗೂ ಗಣೇಶ್ ಹೊಸೋಳಿಗೆ ಅವರೇ ಹಾಗೂ 2 ಸಂಘದ ಬಾಕಿ ಯಾವ ಕಡೆಯಲ್ಲೂ ನೋಡಿದ್ರು 2 ಸಂಘ ಬೇರೆ ಬೇರೆ ಇದ್ರೆ ಅವರಲ್ಲಿ ಪೈಪೋಟಿ ಅಂತ ಯಾವುದೇ ಒಂದು ಸಮಸ್ಯೆ ಇಷ್ಟ ತನಕ ನಮ್ಮ ರಿಕ್ಷಾದವರಲ್ಲಿ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಈಗ ವೆಂಕಟೇಶ್ವರ ಹೇಳಿದ್ರು ಒಂದು ರಿಕ್ಷಾ ತಂಗುದಾಣ BMS ನವರದ್ದು ಬೇರೆ ಹಾಗೂ ಕುಕೇಶಿ ಅವರದ್ದು ಬೇರೆ ಅಂತ ಹೇಳಿ ನೋಡಿ. 30 ತಾರೀಕಿಗೆ ಕುಕೇಶಿ ಅವರದ್ದು ಮೀಟಿಂಗ್ ನಡೀತಾ ಇರ್ತದೆ ಯಾವಾಗಲೂ. ಆ ಸಂದರ್ಭದಲ್ಲಿ ಎಲ್ಲ BMSನವರು ಕುಕೇಶಿ ಆಟೋ ಚಾಲಕರ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಬಾಡಿಗೆ ಮಾಡ್ತಾರೆ. ಇವರದ್ದು ಏನಾದರೂ ಕಾರ್ಯಕ್ರಮ ಇದ್ದರೆ ಅವರು ಬಂದು ಇಲ್ಲಿ ಬಾಡಿಗೆ ಮಾಡ್ತಾರೆ. ಅಷ್ಟು ಹೊಂದಾಣಿಕೆಯಲ್ಲಿ ಇರುವಂಥ 2 ಸಂಘಗಳು ಎಲ್ಲಿ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಈಗ ನಿಮ್ಮೆಲ್ಲರ ಬೇಡಿಕೆಯಂತೆ ಶಾಸಕಿಯವರು ಈಗ ನಮಗೆ ಒಂದು ಇಲ್ಲಿ ತಂಗುದಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ, ಮತ್ತೆ ಶಾಸಕಿಯವರ ಒಂದು ವಿಷಯ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ನಾನು ನಮ್ಮ ಕೆಳಂಬಿರಿಗರಡಿ ಇವರ ಸುವರ್ಣ ಮಹೋತ್ಸವದ ಅಧ್ಯಕ್ಷ ಹಾಗೂ ನಮ್ಮ ಕೊರಗಜ್ಜ ದೇವಸ್ಥಾನದ ಅಧ್ಯಕ್ಷ. ಈಗ 2 ಇದಕ್ಕೂ ಇವರನ್ನು ಅಲ್ಲಿ ನಾವು ಕರೆಯುತ್ತಾ ಇದ್ದೇವೆ. ಅಕಸ್ಮಾತ್ ಇವರಿಗೆ ಆ ದಿವಸ ಸಭಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗದಿದ್ದರೂ ಅವರು ಮರುದಿವಸ ಆದರೂ ಅಲ್ಲಿಂದ ಬಂದು ದೈವದ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇದು 2 ಸಲ ಈ ಸಲ ಸಹ ಆಯಿತು. ಕಳೆದ ಸಲ ಸಭೆಗೆ ಬಂದಿದ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ದಿನ ಈ ಸಭೆಗೆ ಬಂದು ಇದನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದಂತ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಒಂದು ಸುದಿನ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಒಂದು ಹತ್ರ 3 ವರ್ಷದ ಹತ್ರ ವಿಧಾನಸಭಾ ಕ್ಷೇತ್ರದ
ಒಂದು ಮತಯಾಚನೆಗೆ ನಾವು ಆಟೋ ಸ್ಟ್ಯಾಂಡಿಗೆ ಹೋದಾಗ ಒಂದಷ್ಟು ಬೇಡಿಕೆಗಳಿತ್ತು. ಯಾಕಂದ್ರೆ ಪ್ರಥಮವಾಗಿ ನಮ್ಮ ಕುಮಾರಿ ಭಾಗೀರಥಿ ಮುಳ್ಳೆಯವರಿಗೆ ಆ ಒಂದು ವಿಧಾನಸಭೆಯ ಟಿಕೆಟ್ ದೊರಕಿದ್ದು. ಅವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಪ್ರಥಮವಾಗಿ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಬಂದು ಮತಯಾಚನೆಯನ್ನು ಮಾಡಿದರು. ಆಟೋ ರಿಕ್ಷಕ್ಕೆ ತಂಗುದಾಣಕ್ಕೆ ಹೋದಾಗ ಅವರ ಬೇಡಿಕೆ ಇದ್ದದ್ದು ಅದೇ, ಹಲವಾರು ವರ್ಷಗಳಿಂದ ನಮಗೆ ತಂಗುದಾಣ ಆಗಬೇಕಿತ್ತು, ಆಗ್ಲಿಲ್ಲ ಅಂತ. ತದನಂತರ ಅವರು ಗೆದ್ದು ಬಂದ ನಂತರ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಡ್ತಾನೆ ಇದ್ರು. ಆದ್ರೆ ಒಂದಷ್ಟು ಸರ್ಕಾರದ ಅನುದಾನದ ಕೊರತೆ, ಅದರ ಹಿಂದೆ ಒಂದು ಸ್ವಲ್ಪ ಸ್ಥಳದ ಕೂಡ ಸಮಸ್ಯೆ ಇತ್ತು. ಆದ್ರೆ ಅವರು ಇದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಮಾಡಿ ಈ ಒಂದು ಅನುದಾನವನ್ನ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ, ಸುಬ್ರಹ್ಮಣ್ಯ ದೇವಸ್ಥಾನದಿಂದ 2 ಆಟೋ ತಂಗುದಾಣವನ್ನ ಅವರು ನಿರೀಕ್ಷಿಸಿಕೊಟ್ಟಿದ್ರು. ಒಂದು ಕುಕೇಶಿ ಆಟೋ ಚಾಲಕ ಮಾಲಕರಿಗೆ ಹಾಗೂ BMS ಆಟೋ ಚಾಲಕ ಮಾಲಕರಿಗೆ. ಆದ್ರೆ ಇವತ್ತು ನಮ್ಮೆಲ್ಲರ ಉದ್ದೇಶ ಬಹಳಷ್ಟು ವಿಶೇಷವಾಗಿ ನಮ್ಮ ಶಾಸಕರು ಅದನ್ನ ನೆರವೇರಿಸಿದ್ದಾರೆ. ಯಾಕಂದ್ರೆ ನಮ್ಮ ಉದ್ದೇಶ ಅದು ಎಲ್ಲರನ್ನ ಒಂದೇ ಸೂರಿನ ಅಡಿಯಲ್ಲಿ ನಾವು ಸೇರಿಸುವುದು, ಎಲ್ಲ ಬಂಧುಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ಅವರನ್ನೆಲ್ಲ ಒಂದೇ ಒಂದು ಸೂರಿನಡಿಯಲ್ಲಿ ಸೇರಿಸುವ ಒಂದು ಉದ್ದೇಶ ನಮ್ಮದು. ಅದು ಇವತ್ತು ಕೂಡಿ ಬಂದಿದೆ. ನನ್ನ ಆತ್ಮೀಯ ವೆಂಕಟೇಶ್ HL ಕೂಡ ಅದನ್ನ ಇಲ್ಲಿ ನಿಮಗೆ ಹೇಳಿದ್ದಾರೆ. ಬಹುಶಃ ಇವತ್ತು ಬಹಳಷ್ಟು ಕಷ್ಟದ ಕೆಲಸ ರಿಕ್ಷಾದವರದು. ರಿಕ್ಷಾದಲ್ಲಿ ಯಾರು ಚಾಲಕರಾಗಿ ದುಡಿತಾರ ಅವರಿಗೆ ಬಹಳಷ್ಟು ಕಷ್ಟದ ಒಂದು ಕೆಲಸ. ಯಾಕಂದ್ರೆ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂತ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿಗೆ ಹಲವಾರು ಭಾಷೆಯಲ್ಲಿ ಮಾತಾಡೋರು ಬರ್ತಾರೆ. ಲೋ BP ಅಲ್ಲಿ ಇರೋರು ಇದ್ದಾರೆ, ಹೈ BP ಅಲ್ಲಿ ಬರ್ತಾರೆ, ಲೋ ಶುಗರ್ ಅಲ್ಲಿ ಬರ್ತಾರೆ, ಒಂದೊಂದು ತರ ಮಾತಾಡ್ತಾರೆ ಆಟೋ ರಿಕ್ಷಾದಲ್ಲಿ. ಅವರನ್ನೆಲ್ಲರನ್ನ ಕೂಡ ಅತ್ಯಂತ ಸಂಯಮದಿಂದ, ಸಮಾಧಾನದಿಂದ ಅವರನ್ನ ಏನು ಮಾತಾಡಿಸುವುದು ರಿಕ್ಷಾದವರಿಗೆ ಬಹಳಷ್ಟು ಕಷ್ಟದ ವಿಷಯ. ಅವರಿಗೆ ಕೂಡ BP ಇದ್ರೂ ಕೂಡ ಅದನ್ನು ತೋರಿಸದೆ ಬಹಳಷ್ಟು ಕಷ್ಟದಿಂದ ದುಡಿದು ಮನೆಯನ್ನ, ಒಂದು ಕುಟುಂಬವನ್ನ ಸಾಕುದು. ಅದರ ಜೊತೆಯಲ್ಲಿ 2 ಸಂಘದವರು ಕೂಡ ಒಂದು ಒಳ್ಳೆಯ, ನಾನೇನು ಪ್ರತಿ ವರ್ಷ ಪೂರ್ತಿ ದುಡಿದ ಹಣದಲ್ಲಿ ಒಂದಿಷ್ಟು ಸಮಾಜಕ್ಕೆ ಅಂತೇಳಿ ಹಣವನ್ನು ತೆಗೆದಿಟ್ಟು ಒಂದಿಷ್ಟು ಸಮಾಜ ಸೇವೆ, ಒಂದಿಷ್ಟು ಒಟ್ಟಿಗೆ ಎಲ್ಲ ಚಾಲಕ ಮಾಲಕರು ಸೇರಿಕೊಂಡು ಒಂದು ಆಟೋಟ ಸ್ಪರ್ಧೆಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದು ನಾವೀಗ ಕಂಡು ಬಂದಿದೆ. ಅದು ಬಹಳಷ್ಟು ಉತ್ತಮ ರೀತಿಯಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ಹೆಸರನ್ನ ಪಡೆದಿರುವುದು ಕುಕೇಶಿ ಆಟೋ ಚಾಲಕ ಮಾಲಕರು ಹಾಗೂ BMS ಆಟೋ ಚಾಲಕ ಮಾಲಕರು. ಇವತ್ತು ಬಹಳ ಸಂತೋಷವಿದೆ. ಯಾಕಂದ್ರೆ ಈಗಾಗಲೇ ಹೇಳಿದ್ರು, ಸಂಗಮ ಕ್ಷೇತ್ರ ಅಂದ್ರೆ ಕುಮಾರಧಾರ ಅಂತ ಹೇಳುದು ಬಹಳಷ್ಟು ಒಂದು ಹೆಸರುವಾಸಿಯಾಗಿರತಕ್ಕಂಥ ಒಂದು ಸ್ಥಳ. ಇಲ್ಲಿ ತೀರ್ಥ ನದಿ ಇದೆ. ಆದ ಕಾರಣ ಇವತ್ತು ಇಲ್ಲಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಒಂದು ಒಳ್ಳೆ ಕೆಲಸ, ಒಂದು ಉತ್ತಮ ಒಂದು ಸರ್ವಿಸ್ ಅನ್ನು ಕೊಡತಕ್ಕಂಥ. ಯಾಕಂದ್ರೆ ನನಗನ್ಸಿದ ಬೆಳಿಗ್ಗೆ 3:30 ಗಂಟೆಯಿಂದ 3:30-4 ಗಂಟೆಯಲ್ಲಿ ಇಲ್ಲಿ ಆಟೋ ರಿಕ್ಷಾ ಪ್ರಾರಂಭ ಆಗ್ತದೆ. ಆದ ಕಾರಣ ನಂದು ಕೂಡ ಒಂದು ಈಗಾಗಲೇ ಈ ಒಂದು ತಂಗುದಾಣವನ್ನ ಶಾಸಕಿಯವರ ಅನುದಾನದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೇನೆ ಆದಿತ್ಯದವರು ಇಂಟರ್ಲಾಕ್ ಇದ್ದಾರೆ. ನಾವು ಕೂಡ ಪಂಚಾಯತಿನ ಅಧಿಕಾರ ಮುಗಿದ್ರು ಕೂಡ ಮುಂದೆ ಇದಕ್ಕೆ ಒಂದು ಬೆಳಕಿನ ವ್ಯವಸ್ಥೆ ಮಾಡೋದಕ್ಕೆ ನಾನು ಪಂಚಾಯತಿಗೆ ನಾನು ಶಿಫಾರಸನ್ನು ಮಾಡ್ತೇನೆ. ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಗೆಲ್ಲ ಇಲ್ಲಿ ಆಟೋದವರು ಬರ್ತಾರೆ, ಭಕ್ತಾದಿಗಳು ಸ್ನಾನ ಮುಗಿಸಿ ಇಲ್ಲಿ ಬರ್ತಾರೆ. ಅದ ಕಾರಣ ಇಲ್ಲಿ ಒಂದು ಬೆಳಕಿನ ವ್ಯವಸ್ಥೆ ಖಂಡಿತವಾಗಿ ಬೇಕು. ಅದನ್ನು ಮಾಡೋದಕ್ಕೆ ನಾನು ಪಂಚಾಯತಿಗೆ ಬೇಡಿಕೆಯನ್ನು ಇಡ್ತೇನೆ. ಹಾಗೇನೆ ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮಗೆ ವಿಶೇಷವಾಗಿ ಈ ಒಂದು ಅನುದಾನ ತಂದು ಈ ಒಂದು ತಂಗುದಾಣ ಮಾಡಿಕೊಟ್ಟ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಸುಬ್ರಹ್ಮಣ್ಯದ ಎಲ್ಲ ಬಂಧು ಮಿತ್ರರ ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ವತಿಯಿಂದ ತುಂಬುರದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಉದ್ಘೋಷಕರು ಹೇಳಿದ್ರು, 2 ಸಂಘದವರು ಕೂಡ ನನ್ನನ್ನು ಬಹಳ ಆತ್ಮೀಯವಾಗಿ ಎಲ್ಲ ಕಾರ್ಯಕ್ರಮ ಕರಿತಾ ಇದ್ದಾರೆ. ನಿಮಗೆ ಮತ್ತು ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಗಾಗಿ ಅಭಿನಂದನೆ ಸಲ್ಲಿಸುತ್ತಾ ಬನ್ನಿ